ಎಲ್ರಿಗೂ ನಮಸ್ಕಾರ. ನಾನು ಅನುರಾಧ ಭಟ್. ಇವತ್ತು ಈ ವಿಡಿಯೋದಲ್ಲಿ ನಾವು ಲೆಟರ್ ಆಫ್ ಕ್ರೆಡಿಟ್ ಮತ್ತು ಅದರ ಟೈಪ್ಸ್ಗಳನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. ಲೆಟರ್ ಆಫ್ ಕ್ರೆಡಿಟ್ ಅಂದರೆ ಏನು? ಲೆಟರ್ ಆಫ್ ಕ್ರೆಡಿಟ್ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಆ ಡಾಕ್ಯುಮೆಂಟನ್ನು ಬ್ಯಾಂಕ್ ಇಶ್ಯೂ ಮಾಡುತ್ತೆ. ಯಾವಾಗ ಈ ಡಾಕ್ಯುಮೆಂಟನ್ನು ಇಶ್ಯೂ ಮಾಡಲಾಗತ್ತೆ ಅಂದರೆ, ಒಂದು ಇಂಟರ್ನ್ಯಾಷನಲ್ ಟ್ರೇಡ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ. ಉದಾಹರಣೆಗೆ, ಒಬ್ಬನು ಇಂಡಿಯಾದವನು ಚೈನಾದವನಿಂದ ಏನಾದರೂ ಗೂಡ್ಸನ್ನು ಪರ್ಚೇಸ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ರೆ, ಆಗ ಅಲ್ಲಿ ಪ್ರಾಬ್ಲಮ್ ಏನು ಬರುತ್ತೆ ಅಂದರೆ, ಇಬ್ಬರಿಗೂ ಪರಿಚಯ ಇಲ್ಲದೆ ಇದ್ದರೆ ಯಾವ ಧೈರ್ಯದ ಮೇಲೆ ಇವನು ಮುಂಚೆನೇ ಪೇಮೆಂಟ್ ಮಾಡ್ಬೋದು? ಒಂದು ವೇಳೆ ಸೆಲ್ ಮಾಡ್ತಾ ಇರೋನು ಅಥವಾ ಎಕ್ಸ್ಪೋರ್ಟರ್ ಏನಿದ್ದಾನೆ ಅವನು ಗೂಡ್ಸನ್ನು ಕಳಿಸದೇ ಇದ್ದರೆ ಅನ್ನುವಂಥ ಹೆದರಿಕೆ ಇಂಪೋರ್ಟರಿಗೆ ಕಾಡ್ತಾ ಇರುತ್ತೆ. ಎಕ್ಸ್ಪೋರ್ಟರಿಗೆ ಏನಾಗುತ್ತೆ, ನಾ ಮುಂಚೆನೇ ಗೂಡ್ಸನ್ನು ಕಳಿಸ್ಬಿಟ್ರೆ ಇಂಪೋರ್ಟರ್ ಪೇಮೆಂಟ್ ಮಾಡ್ತಾನೆ ಅನ್ನುವಂಥ ಭರವಸೆಯಲ್ಲಿದೆ ಅನ್ನುವಂಥ ಹೆದರಿಕೆ ಎಕ್ಸ್ಪೋರ್ಟರಿಗೆ ಕಾಡ್ತಾ ಇರುತ್ತೆ. ಹಾಗಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಬ್ಯಾಂಕ್ ಒಂದು ಲೆಟರ್ ಆಫ್ ಕ್ರೆಡಿಟ್ ಅನ್ನುವಂಥ ಡಾಕ್ಯುಮೆಂಟನ್ನು ಇಶ್ಯೂ ಮಾಡುತ್ತೆ. ಯಾರ ಪರವಾಗಿ? ಇಂಪೋರ್ಟರ್ನ ಪರವಾಗಿ. ಯಾರು ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದಾರೋ ಅವನ ಪರವಾಗಿ ಒಂದು ಲೆಟರ್ ಆಫ್ ಕ್ರೆಡಿಟನ್ನು ಇಶ್ಯೂ ಮಾಡುತ್ತೆ. ಆ ಲೆಟರ್ ಆಫ್ ಕ್ರೆಡಿಟ್ ಪ್ರಕಾರ ಏನಾಗುತ್ತೆ ಅಂದರೆ, ಅದರಲ್ಲಿ ಏನು ಹೇಳಲಾಗಿರುತ್ತೆ ಅಂದರೆ, ಇಂಪೋರ್ಟರ್ನ ಬದಲಾಗಿ ನಾನು ಪೇಮೆಂಟ್ ಮಾಡ್ತೇನೆ. ಬ್ಯಾಂಕ್ ಹೇಳುತ್ತೆ ನಾನು ಪೇಮೆಂಟ್ ಮಾಡ್ತೇನೆ. ಯಾವಾಗ ಅಂದರೆ, ಸೆಂಡ್ ಮಾಡಿದ್ದಾನೆ, ಗೂಡ್ಸನ್ನು ಕಳಿಸಿ ಆಗಿದೆ ಅನ್ನುವಂಥ ಶಿಪ್ಮೆಂಟ್ ಡಾಕ್ಯುಮೆಂಟ್ಸನ್ನು, ಸರಿಯಾದ ಶಿಪ್ಮೆಂಟ್ ಡಾಕ್ಯುಮೆಂಟ್ಸನ್ನು ನಮಗೆ ಸಬ್ಮಿಟ್ ಮಾಡಿದ ಕೂಡಲೇ ಇಲ್ಲಿಂದ ಪೇಮೆಂಟನ್ನು ರಿಲೀಸ್ ಮಾಡ್ತೇವೆ ಅನ್ನುವಂಥ ಟರ್ಮ್ಸು, ಕಂಡೀಷನ್ಸು ಲೆಟರ್ ಆಫ್ ಕ್ರೆಡಿಟಲ್ಲಿ ಇರುತ್ತೆ. ಸೊ ಈ ಥರ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಬ್ಯಾಂಕ್ ಲೆಟರ್ ಆಫ್ ಕ್ರೆಡಿಟನ್ನು ಇಶ್ಯೂ ಮಾಡುತ್ತೆ. ಸೊ ಇಲ್ಲಿ ಎಷ್ಟು ಜನ ಪಾರ್ಟೀಸ್ಗಳಿದ್ದಾರೆ? ಒಂದು ಅಪ್ಲಿಕೆಂಟ್ ಅಂದರೆ ಯಾರು? ಬೈಯರ್ ಅಥವಾ ಇಂಪೋರ್ಟರ್ ಅಂತ ಹೇಳ್ಬೋದು. ಮತ್ತೊಂದು ಇಶ್ಯೂಯಿಂಗ್ ಬ್ಯಾಂಕ್. ಯಾವ ಬ್ಯಾಂಕ್ ಲೆಟರ್ ಆಫ್ ಕ್ರೆಡಿಟನ್ನು ಇಶ್ಯೂ ಮಾಡ್ತಾ ಇದೆಯೋ, ಇಂಪೋರ್ಟರ್ನ ಪರವಾಗಿ ಇಶ್ಯೂ ಮಾಡ್ತಾ ಇದೆಯೋ, ಅದಕ್ಕೆ ಇಶ್ಯೂಯಿಂಗ್ ಬ್ಯಾಂಕ್ ಅಂತ ಕರೀತಾರೆ. ಇನ್ನೊಂದು ಅಡ್ವೈಸಿಂಗ್ ಬ್ಯಾಂಕ್ ಅಂತ ಇರುತ್ತೆ. ಅದು ಈ ಸೆಲ್ಲರ್ ಎಲ್ಲಿದ್ದಾನೋ ಅವನ ಕಂಟ್ರಿಯಲ್ಲಿ ಇರುವಂಥ ಬ್ಯಾಂಕ್ ಅಡ್ವೈಸಿಂಗ್ ಬ್ಯಾಂಕ್ ಆಗಿರುತ್ತೆ. ಈ ಲೆಟರ್ ಆಫ್ ಕ್ರೆಡಿಟನ್ನು ಏನು ಇಶ್ಯೂ ಮಾಡಿರುತ್ತಲ್ಲ, ಆ ಲೆಟರ್ ಆಫ್ ಕ್ರೆಡಿಟನ್ನು ಈ ಅಡ್ವೈಸಿಂಗ್ ಬ್ಯಾಂಕ್ ಬೆನಿಫಿಷರಿಗೆ, ಇಲ್ಲಿ ಬೆನಿಫಿಷರಿ ಅಂತ ಕರೀತಾರೆ, ಅಥವಾ ಎಕ್ಸ್ಪೋರ್ಟರಿಗೆ ತಿಳಿಸುವಂಥ ಬ್ಯಾಂಕ್ ಆಗಿರುತ್ತೆ, ಇನ್ಫಾರ್ಮ್ ಮಾಡುವಂಥ ಬ್ಯಾಂಕ್ ಆಗಿರುತ್ತೆ ಇದು. ಸೊ ಇಲ್ಲಿ 4 ಪಾರ್ಟೀಸ್ಗಳು ಯಾವುದು? ಅಪ್ಲಿಕೆಂಟ್, ಇಶ್ಯೂಯಿಂಗ್ ಬ್ಯಾಂಕ್, ಅಡ್ವೈಸಿಂಗ್ ಬ್ಯಾಂಕ್ ಮತ್ತು ಎಕ್ಸ್ಪೋರ್ಟರ್ ಆಗಿರ್ತಾನೆ. ಸೊ ಲೆಟರ್ ಆಫ್ ಕ್ರೆಡಿಟ್ ಇವನಿಗೆ ರೀಚ್ ಆದ ಕೂಡಲೇ ಇವನು ಗೂಡ್ಸನ್ನು ಶಿಪ್ ಮಾಡ್ತಾನೆ, ಸೆಂಡ್ ಮಾಡ್ತಾನೆ. ಸೆಂಡ್ ಮಾಡಿರುವಂಥ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ ಕೂಡಲೇ ಇಶ್ಯೂಯಿಂಗ್ ಬ್ಯಾಂಕ್ ಪೇಮೆಂಟನ್ನು ರಿಲೀಸ್ ಮಾಡುತ್ತೆ. ಈ ಥರ ಪೇಮೆಂಟ್ ಮೆಕ್ಯಾನಿಸಮ್ ಇಲ್ಲಿ ವರ್ಕ್ ಆಗುತ್ತೆ. ಈ ಥರ ಟೈಪ್ಸನ್ನು ನೋಡಲಿಕ್ಕೆ ಹೋದರೆ, ಫಸ್ಟ್ ಒಂದು ಡಾಕ್ಯುಮೆಂಟ್ರಿ ಎಲ್ ಸಿ ವರ್ಸಸ್ ಕ್ಲೀನ್ ಎಲ್ ಸಿ ಅಂತ ಕರೀತಾರೆ. ಒಂದು ವೇಳೆ ಲೆಟರ್ ಆಫ್ ಕ್ರೆಡಿಟಲ್ಲಿ ಒಂದು ಕಂಡೀಷನ್ ಇದ್ದರೆ, ಶಿಪ್ಮೆಂಟ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ ಮೇಲೇ ಪೇಮೆಂಟ್ ರಿಲೀಸ್ ಆಗುತ್ತೆ ಅನ್ನುವಂಥ ಕಂಡೀಷನ್ ಇದ್ದರೆ ಅದಕ್ಕೆ ಡಾಕ್ಯುಮೆಂಟ್ರಿ ಎಲ್ ಸಿ ಅಂತ ಕರೀತಾರೆ. ಒಂದು ವೇಳೆ ಆ ಥರ ಕಂಡೀಷನ್ ಇಲ್ಲ ಅಂತ ಆಗಿದ್ರೆ ಅದಕ್ಕೆ ಕ್ಲೀನ್ ಎಲ್ ಸಿ ಅಂತ ಕರೀತಾರೆ. ನೆಕ್ಸ್ಟ್ ಫಿಕ್ಸ್ಡ್ ಕ್ರೆಡಿಟ್ ವರ್ಸಸ್ ರಿವಾಲ್ವಿಂಗ್ ಕ್ರೆಡಿಟ್ ಅಂತ ಕರೀತಾರೆ. ಫಿಕ್ಸ್ಡ್ ಕ್ರೆಡಿಟ್ ಅಂದರೆ ಆ ಕ್ರೆಡಿಟ್ ಅಮೌಂಟ್ ಏನಿರುತ್ತೆ ಅದು ಒಂದು ಟ್ರಾನ್ಸಾಕ್ಷನ್ಗೆ ಮಾತ್ರ ಸೀಮಿತವಾಗಿರುತ್ತೆ, ಅದು ಫಿಕ್ಸ್ಡ್ ಆಗಿರುತ್ತೆ. ಉದಾಹರಣೆಗೆ $50,000 ಅಷ್ಟು ಅಮೌಂಟ್ನಷ್ಟು ಲೆಟರ್ ಆಫ್ ಕ್ರೆಡಿಟ್ ಇಶ್ಯೂ ಆಗಿದ್ದರೆ ಅಷ್ಟು ಅಮೌಂಟಿಗೆ ಮಾತ್ರ ಬ್ಯಾಂಕ್ ಪೇಮೆಂಟನ್ನು ಮಾಡುತ್ತೆ. ರಿವಾಲ್ವಿಂಗ್ ಕ್ರೆಡಿಟಲ್ಲಿ ಏನಾಗುತ್ತೆ, ಇದರಲ್ಲಿ ಸ್ಪೆಸಿಫಿಕ್ ಟೈಮ್ ಹೇಳಲಾಗಿರುತ್ತೆ. ಮಂತ್ಲಿ $5,000 ಇಷ್ಟು ಅಮೌಂಟಿಗೆ ಲೆಟರ್ ಆಫ್ ಕ್ರೆಡಿಟ್ ಇಶ್ಯೂ ಆಗಿದ್ರೆ ಪ್ರತಿ ಮಂತಿಗೆ ಅದು ರಿವಾಲ್ವ್ ಆಗ್ತಾ ಇರುತ್ತೆ, ರಿನ್ಯೂ ಆಗ್ತಾ ಇರುತ್ತೆ. ಹಾಗಾಗಿ ಇದು ಕೇವಲ ಒಂದು ಟ್ರಾನ್ಸಾಕ್ಷನಿಗೆ ಮಾತ್ರ ಸೀಮಿತವಾಗಿರುವಂಥ ಲೆಟರ್ ಆಫ್ ಕ್ರೆಡಿಟ್. ಇದು ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸಿಗೆ ಕವರ್ ಆಗುತ್ತೆ ಇದು. ನೆಕ್ಸ್ಟ್ ಬರುವಂಥದ್ದು ರಿವೋಕೆಬಲ್ ಲೆಟರ್ ಆಫ್ ಕ್ರೆಡಿಟ್ ಮತ್ತು ಇರಿವೋಕೆಬಲ್ ಲೆಟರ್ ಆಫ್ ಕ್ರೆಡಿಟ್. ರಿವೋಕೆಬಲ್ ಲೆಟರ್ ಆಫ್ ಕ್ರೆಡಿಟ್ ಅಂದರೆ, ಒಂದು ಇಶ್ಯೂ ಮಾಡಲಾದಂಥ ಲೆಟರ್ ಆಫ್ ಕ್ರೆಡಿಟನ್ನು ಮಾಡಿಫೈ ಅಥವಾ ಕ್ಯಾನ್ಸಲ್ ಮಾಡಬೇಕು ಅಂದರೆ ಕನ್ಸೆಂಟ್ ಬೇಕಾ ಬೇಡವಾ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ರಿವೋಕೆಬಲಲ್ಲಿ ಒಂದು ವೇಳೆ ಕನ್ಸೆಂಟ್ ಬೇಡ ಅಂತ ಇದ್ದರೆ ಅದಕ್ಕೆ ರಿವೋಕೆಬಲ್ ಲೆಟರ್ ಆಫ್ ಕ್ರೆಡಿಟ್ ಅಂತ ಕರೀತಾರೆ. ಆದರೆ ಒಂದು ಲೆಟರ್ ಆಫ್ ಕ್ರೆಡಿಟನ್ನು ಮಾಡಿಫೈ ಅಥವಾ ಕ್ಯಾನ್ಸಲ್ ಮಾಡಬೇಕಾದಾಗ ಬೆನಿಫಿಷರಿ ಅಂದರೆ ಎಕ್ಸ್ಪೋರ್ಟರಿನ ಕನ್ಸೆಂಟ್ ಬೇಕೇ ಬೇಕು ಅನ್ನುವಂಥ ಕಂಡೀಷನ್ ಇದ್ದರೆ ಅದಕ್ಕೆ ಇರಿವೋಕೆಬಲ್ ಲೆಟರ್ ಆಫ್ ಕ್ರೆಡಿಟ್ ಅಂತ ಕರೀತಾರೆ. ನೆಕ್ಸ್ಟ್ ಕನ್ಫರ್ಮ್ಡ್ ಎಲ್ ಸಿ ವರ್ಸಸ್ ಅನ್ಕನ್ಫರ್ಮ್ಡ್ ಎಲ್ ಸಿ. ಈಗ ಇಶ್ಯೂಯಿಂಗ್ ಬ್ಯಾಂಕ್ ಲೆಟರ್ ಆಫ್ ಕ್ರೆಡಿಟನ್ನು ಇಶ್ಯೂ ಮಾಡ್ತಾ ಇದೆ, ಆದರೆ ಎಕ್ಸ್ಪೋರ್ಟರಿಗೆ ಆ ಇಶ್ಯೂಯಿಂಗ್ ಬ್ಯಾಂಕ್ ಮೇಲೂ
ಧೈರ್ಯ ಇಲ್ದಿದ್ರೆ, ಅದು ಯಾವುದೋ ಒಂದು ಸಣ್ಣ ಬ್ಯಾಂಕ್, ರೆಪ್ಯೂಟೆಡ್ ಬ್ಯಾಂಕ್ ಆಗಿಲ್ದಿದ್ರೆ, ಅಡ್ವೈಸಿಂಗ್ ಬ್ಯಾಂಕ್ ಏನಿರುತ್ತೆ ಅದು ಅಡಿಷನಲ್ ಗ್ಯಾರಂಟಿ ಕೊಡ್ಬೋದು, ಅಡಿಷನಲ್ ಆಗಿ ಲೆಟರ್ ಆಫ್ ಕ್ರೆಡಿಟ್ ಅನ್ನ ಇಶ್ಯೂ ಮಾಡ್ಬೋದು, ಕನ್ಫರ್ಮ್ ಮಾಡ್ಬೋದು. ಆ ಥರ ಲೆಟರ್ ಆಫ್ ಕ್ರೆಡಿಟಿಗೆ ಕನ್ಫರ್ಮ್ಡ್ ಎಲ್ ಸಿ ಅಂತ ಕರೀತಾರೆ. ಒಂದ್ ವೇಳೆ ಬರೀ ಇಶ್ಯೂಯಿಂಗ್ ಬ್ಯಾಂಕ್ ಅಷ್ಟೇ ಲೆಟರ್ ಆಫ್ ಕ್ರೆಡಿಟ್ ಅನ್ನು ಇಶ್ಯೂ ಮಾಡ್ತಾ ಇದ್ರೆ ಅದಕ್ಕೆ ಅನ್ಕನ್ಫರ್ಮ್ಡ್ ಎಲ್ ಸಿ ಅಂತ ಕರೀತಾರೆ. ನೆಕ್ಸ್ಟ್, ವಿತ್ ರಿಕೋರ್ಸ್ ವರ್ಸಸ್ ವಿತೌಟ್ ರಿಕೋರ್ಸ್ ಎಲ್ ಸಿ ಅಂತ ಇರುತ್ತೆ. ಇದರ ಅರ್ಥ ಏನು? ಒಂದ್ ವೇಳೆ ಈಗ ಎಕ್ಸ್ಪೋರ್ಟರಿಗೆ ಪೇಮೆಂಟ್ ಮಾಡಿ ಆಗಿ ಬಿಟ್ಟಿದೆ, ಆಗ ಪೇಮೆಂಟ್ ಮಾಡಿದಂತ ಹಣವನ್ನ ಇಶ್ಯೂಯಿಂಗ್ ಬ್ಯಾಂಕ್ ಯಾರಿಂದ ತಗೊಳ್ಬೇಕು? ಬೈಯರ್ ಅಥವಾ ಇಂಪೋರ್ಟರ್ ಇಂದ ತಗೊಳ್ಬೇಕು. ಒಂದ್ ವೇಳೆ ಈ ಇಂಪೋರ್ಟರ್ ಬ್ಯಾಂಕ್ರಪ್ಟ್ ಆದ್ರೆ, ಅವನ ಹತ್ರ ಹಣ ಇಲ್ಲ ಅಂತ ಆದ್ರೆ, ಆಗ ಬ್ಯಾಂಕ್ ಏನ್ ಮಾಡ್ಬೋದು? ವಿತ್ ರಿಕೋರ್ಸ್ ಅಂದ್ರೆ ಒಂದ್ ವೇಳೆ ಆ ಬ್ಯಾಂಕ್ ಎಕ್ಸ್ಪೋರ್ಟರ್ ಇಂದ ಹಣ, ಆ ಪೇಮೆಂಟ್ ಮಾಡ್ಲಾರ್ದಂತ ಹಣವನ್ನ ವಾಪಸ್ ತಗೊಳ್ಬೋದು ಅಂತ ಇದ್ರೆ ಅದು ವಿತ್ ರಿಕೋರ್ಸ್ ಎಲ್ ಸಿ ಆಗತ್ತೆ. ಇಲ್ಲ ಆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದಿದ್ರೆ ಅದು ವಿತೌಟ್ ರಿಕೋರ್ಸ್ ಎಲ್ ಸಿ ಆಗತ್ತೆ. ನೆಕ್ಸ್ಟ್, ಟ್ರಾನ್ಸ್ಫರಬಲ್ ಎಲ್ ಸಿ. ಈಗ ಲೆಟರ್ ಆಫ್ ಕ್ರೆಡಿಟ್ ಯಾರಿಗಾಗಿ ಇಶ್ಯೂ ಮಾಡಲಾಗಿದೆಯೋ ಅವನು ಸೆಲ್ಲರ್ ಆಗಿಲ್ಲದೆ ಇದ್ರೆ, ಅವನು ಯಾರೋ ಒಬ್ನು ಇಂಟರ್ಮೀಡಿಯರಿ, ಮಧ್ಯ ಇರುವಂತ ಪರ್ಸನ್, ಸೆಲ್ಲರ್ ಮತ್ತೆ ಬೈಯರ್ನ ಮಧ್ಯದಲ್ಲಿ ಇರುವಂತ ಪರ್ಸನ್ ಆಗಿದ್ರೆ, ಆ ಇಂಟರ್ಮೀಡಿಯರಿಗೆ ಏನು ಇಶ್ಯೂ ಮಾಡಲಾಗಿರುತ್ತೆ ಲೆಟರ್ ಆಫ್ ಕ್ರೆಡಿಟ್, ಅದನ್ನ ಸೆಲ್ಲರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಪ್ಷನ್ ಇದ್ರೆ ಅದಕ್ಕೆ ಟ್ರಾನ್ಸ್ಫರಬಲ್ ಎಲ್ ಸಿ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಬರುತ್ತೆ ಬ್ಯಾಕ್ ಟು ಬ್ಯಾಕ್ ಎಲ್ ಸಿ ಅಂತ. ಒಂದ್ ವೇಳೆ ಟ್ರಾನ್ಸ್ಫರೇಬಲ್ ಅಲ್ಲ, ಟ್ರಾನ್ಸ್ಫರೇಬಲ್ ಎಲ್ ಸಿ ಅಲ್ಲಿ ಏನಾಗುತ್ತೆ, ಒಂದೇ ಲೆಟರ್ ಆಫ್ ಕ್ರೆಡಿಟ್ ಇನ್ನು ಸೆಲ್ಲರಿಗೂ ಕೂಡ ಟ್ರಾನ್ಸ್ಫರ್ ಮಾಡಲಾಗತ್ತೆ. ಆದ್ರೆ ಬ್ಯಾಕ್ ಟು ಬ್ಯಾಕ್ ಎಲ್ ಸಿ ಅಲ್ಲಿ ಇಂಟರ್ಮೀಡಿಯರಿಗೆ ಏನು ಒಂದು ಲೆಟರ್ ಆಫ್ ಕ್ರೆಡಿಟ್ ಅನ್ನು ಇಶ್ಯೂ ಮಾಡಲಾಗಿರುತ್ತೋ ಅದರ ಸೆಕ್ಯೂರಿಟಿ ಮೇಲೆ ಇನ್ನೊಂದು ಲೆಟರ್ ಆಫ್ ಕ್ರೆಡಿಟ್ ಆ ಸೆಲ್ಲರ್ನ ಪರವಾಗಿ ಅವನಿಗಾಗಿ ಎಂದು ಇಶ್ಯೂ ಮಾಡಲಾದ್ರೆ ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಎಲ್ ಸಿ ಅಂತ ಕರೀತಾರೆ. ನೆಕ್ಸ್ಟ್, ಎಲ್ ಸಿ ವಿತ್ ರೆಡ್ ಕ್ಲಾಸ್ ವರ್ಸಸ್ ಎಲ್ ಸಿ ವಿತ್ ಗ್ರೀನ್ ಕ್ಲಾಸ್. ರೆಡ್ ಕ್ಲಾಸ್ ಅಂದ್ರೆ ಏನು? ಕೆಲವೊಂದ್ಸಲ ಏನಾಗತ್ತೆ, ಯಾವ ಗೂಡ್ಸ್ ಅನ್ನ ಇಂಪೋರ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇರ್ತಾನೋ ಬೈಯರ್ ಇರ್ತಾನೆ, ಅದನ್ನ ಮಾಡ್ಲಿಕ್ಕೆ ಮ್ಯಾನುಫ್ಯಾಕ್ಚರಿಂಗಿಗೆ ಆಗಿರ್ಬೋದು, ಅಥವಾ ಪ್ಯಾಕ್ ಮಾಡ್ಲಿಕ್ಕೆ ಆಗಿರ್ಬೋದು, ಅಥವಾ ಅದನ್ನ ಸ್ಟೋರ್ ಮಾಡ್ಲಿಕ್ಕೆ ಫಂಡ್ ಬೇಕಾಗಿರತ್ತೆ. ಯಾರಿಗೆ? ಸೆಲ್ಲರಿಗೆ ಅಥವಾ ಎಕ್ಸ್ಪೋರ್ಟರಿಗೆ ಫಂಡ್ ಬೇಕಾಗಿರತ್ತೆ. ಆಗ ಅವನು ಅಡ್ವಾನ್ಸ್ ಆಗಿ ನನಗೆ ಪೇಮೆಂಟ್ ಬೇಕು ಅಂತ ಕೇಳ್ಬೋದು. ಅಂಥ ಸಂದರ್ಭದಲ್ಲಿ ಅಡ್ವಾನ್ಸ್ ಆಗಿ ಯಾವುದಕ್ಕಾಗಿ ಪೇಮೆಂಟ್? ಪ್ಯಾಕಿಂಗಿಗಾಗಿ ಪೇಮೆಂಟ್, ಅಡ್ವಾನ್ಸ್ ಪೇಮೆಂಟ್ ಆದ್ರೆ ಅದಕ್ಕೆ ರೆಡ್ ಕ್ಲಾಸ್ ಎಲ್ ಸಿ ಅಂತ ಕರೀತಾರೆ. ಒಂದ್ ವೇಳೆ ವೇರ್ ಹೌಸ್ ಗೂಡ್ಸ್ ಅನ್ನ ವೇರ್ ಹೌಸ್ ಅಲ್ಲಿ ಸ್ಟೋರ್ ಮಾಡ್ಲಿಕ್ಕಾಗಿ ಅಡ್ವಾನ್ಸ್ ಪೇಮೆಂಟ್ ಬೇಕು ಅನ್ನುವಂಥ ಅಡ್ವಾನ್ಸ್ ಪೇಮೆಂಟಿಗೆ ಆಪ್ಷನ್ ಇದ್ರೆ ಅದಕ್ಕೆ ಗ್ರೀನ್ ಕ್ಲಾಸ್ ಎಲ್ ಸಿ ಅಂತ ಕರೀತಾರೆ. ನೆಕ್ಸ್ಟ್, ಲಾಸ್ಟ್ ಒನ್, ಇನ್ಸ್ಟಾಲ್ಮೆಂಟ್ ಕ್ರೆಡಿಟ್. ಇನ್ಸ್ಟಾಲ್ಮೆಂಟ್ ಕ್ರೆಡಿಟ್ ಅಲ್ಲಿ ಏನಿರುತ್ತೆ, ಲೆಟರ್ ಆಫ್ ಕ್ರೆಡಿಟ್ ಅಲ್ಲಿ ಇಂತಿಷ್ಟು ಅಮೌಂಟಿಗೆ ಅಂತ ಇಶ್ಯೂ ಆಗಿರತ್ತೆ. ಆದ್ರೆ ಗೂಡ್ಸ್ ಇಂಪೋರ್ಟರಿಗೆ ಹೇಗೆ ಬೇಕಾಗಿರತ್ತೆ, ಅವನಿಗೆ ಮಂತ್ಲಿ ಇಷ್ಟು ಅಂತ ಬೇಕಾಗಿರುತ್ತೆ, 100 ಯೂನಿಟ್ಸ್, ಸೆಕೆಂಡ್ ಮಂತ್ 100 ಯೂನಿಟ್ಸ್, ಈ ತರ ಪೀರಿಯಾಡಿಕಲ್ ಆಗಿ ಅವನಿಗೆ ಶಿಪ್ಮೆಂಟ್ ಆಗ್ಲಿಕ್ಕಿರತ್ತೆ. ಆಗ ಪೇಮೆಂಟ್ ಏನಾಗುತ್ತೆ, ಪೇಮೆಂಟ್ ಕೂಡ ಪೀರಿಯಾಡಿಕಲ್ ಅದನ್ನ ಪೇಮೆಂಟ್ ರಿಲೀಸ್ ಆಗುತ್ತೆ. ಅಂಥದಕ್ಕೆ ಇನ್ಸ್ಟಾಲ್ಮೆಂಟ್ ಕ್ರೆಡಿಟ್ ಅಂತ ಕರೀತಾರೆ. ಇದಿಷ್ಟು ಲೆಟರ್ ಆಫ್ ಕ್ರೆಡಿಟ್ ಮತ್ತೆ ಅದರ ಟೈಪ್ಸ್ಗಳಾಗಿತ್ತು. ನಿಮಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.